ಅಯ್ಯೋ ತೂಕಡಿಸ್ತಾಳೆ ಓದ್ಕೊ ಅಂದ್ರೆ. ಮಲ್ಗಿದ್ನ ಇಲ್ಲತ್ತೆ ಓದ್ತಾ ಇದ್ದೆ. ಏನಿಲ್ಲ ಬೆಲ್ಲ, ಓದ್ಕೋ. ಅತ್ತೆ ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ ಅತ್ತೆ. ನನ್ನ ಕೈಯಲ್ಲಿ ಇದೆಲ್ಲ ಓದಕ್ಕಾಗ್ತಿಲ್ಲ ಅತ್ತೆ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತಿದ್ಯಾ? ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ. ಸುನಂದ, ಓ ಸುನಂದ, ಬನ್ನಿ ಇಲ್ಲಿ. ಏನ್ ಬೇಕ್ತಿಯಮ್ಮ? ನಾಳೆ ಇಂಟರ್ವಲ್ ಇದೆಯಲ್ಲ, ಅದಕ್ಕೆ ಓದ್ಕೋ ಅಂತ ಕೂಡ್ಸಿದೀನಿ. ಆದ್ರೆ ಇವಳು ನಿದ್ದೆ ಬರ್ತಿದೆಯಂತೆ, ಓದಕ್ಕಾಗಲ್ವಂತೆ. ಹೋಗಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಡಿ. ನಾ ಮಲಗಿದ್ದೆ ತಾನೆ, ನಿದ್ದೆ ಮಾಡ್ತಿದ್ದೆ ಅಲ್ವಾ? ನೀವ್ ಇಲ್ಲೇ ಕೂತಿದ್ರಿ ತಾನೆ, ನೀವು ಮಾಡ್ಕೊಡೋದ್ ಕಾಪಿನ? ಎಲ್ಲಾರು ಉಂಟೆ ಸುನಂದ. ನೀವು ಕಾಪಿ ಮಾಡ್ಕೊಟ್ರೆ ಮಗಳಿಗೆ ಅಮೃತ ತರ ಇರುತ್ತೆ. ಅದಕ್ಕೆ ನಿಮ್ಮನ್ನೇ ಕರೆದೆ. ಹೋಗಿ ಮಾಡ್ಕೊಡಿ, ಹೋಗಿ ಪಾಪ. ಹೋಗಿ ಅಂದ್ರೆ ಹೋಗಿ. ಬರುತ್ತೆ, ಕಾಫಿ ಬರುತ್ತೆ. ತಗೊಳ್ಳೆ ಬಗ್ಗೆ ಕುಡಿ, ನಾನು ಹೋಗಿ ಮಲಗ್ತೀನಿ. ಹಾ, ಮತ್ತೇನಾದ್ರು ಇದ್ರೆ ಹೇಳ್ತೀನಿ. ಗಟ ಅಂತ ಕುಡಿ. ಅದೇ ಗಂಟೆ ಕುಡಿದ್ರೆ ಓದದ್ ಯಾವಾಗ? ಬಿಸಿ ಅತ್ತೆ. ಸಾಕು. ತನ್ವಿ, ಪ್ರಶ್ನೆ ಕೇಳಿ ನಿಮ್ಮಮ್ಮನ್ನ. ಪ್ರಶ್ನೆನಾ? ಈಗ ನೀನ್ ನಿಜವಾಗ್ಲೂ ಓದಿದ್ಯೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡ್ಬೇಕು. ತನ್ವಿ, ತಗೋ ಪುಸ್ತಕ. ಅಮ್ಮ, ವಾಟ್ ಇಸ್ ಇನ್ವಾಯ್ಸ್? ಇನ್ವಾಯ್ಸ್ ಅಂದ್ರೆ ಬಿಲ್. ಅಮ್ಮ, ಬಿಲ್ಲು ಅಲ್ಲ, ಬಾಣನೂ ಅಲ್ಲ. Invoice is a formal document provided by seller to a customer requesting for the payment for goods and services availed. ಅಲ್ವೇ, ಉತ್ತರ ನೋಡಿದ್ರೆ ಇಷ್ಟುದ್ದ ಇದೆ. ನೀನೇನೋ ಪಿಟ್ಟಂತ ಇಷ್ಟುದ್ದ ಉತ್ತರ ಹೇಳ್ಬಿಟ್ಟೆ. ಸಾರಿ ಅತ್ತೆ. ಸಾರಿ ಗಿರಿ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಇವಾಗ ಹೇಳಮ್ಮ, ವಾಟ್ ಇಸ್ ಇನ್ವಾಯ್ಸ್? ಅದೇ ಬಂಗಾರಿ, ಬಿಲ್ಲು. ಅಯ್ಯೋ, ಮತ್ತೆ ಅದೇ ಉತ್ತರ ಕೊಟ್ಟಿಯಲ್ಲ. ನೀನ್ ಇನ್ನೊಂದ್ಸಲ ಸರಿಯಾಗಿ ಓದ್ಕೊ. ಕೊಡು ಪುಸ್ತಕನ. ಹೌದಮ್ಮ, ನಾನು ಇಷ್ಟು ಸಿಂಪಲ್ ಆಗಿ ತಾನೇ ಹೇಳ್ಕೊಡ್ತಿದ್ದೀನಿ. ಹೇಳಮ್ಮ. ನನ್ನ ಕೈಲಿ ಇದೆಲ್ಲ ಆಗಲ್ಲ. ಇಂಟರ್ವ್ಯೂಗೆ ಇಷ್ಟೆಲ್ಲ ಬೇಕಂದ್ರೆ ನನ್ನ ಕೈಲಿ ಓದ್ಕೊಳಕ್ ಆಗಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನಾನು ಬಿಟ್ಬಿಡಿ ಅತ್ತೆ. ಸರಿ, ಓದ್ಕೋಬೇಡ. ನಾಳೆ ಇನ್ವಾಯ್ಸ್ ಅಂದ್ರೆ ಬಿಲ್ಲು ಅನ್ನು, ಲೆಡ್ಜರ್ ಅಂದ್ರೆ ಬುಕ್ ಅನ್ನು. ಸರಿನಾ? ಎಲ್ಲ ಸರಿ ಹೋಗುತ್ತೆ. ಭಾಗ್ಯ, ಯು ಡೋಂಟ್ ವರಿ. ಏನು ತಲೆ ಕೆಡ್ಸ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ. ಬಿ ಬ್ರೇವ್. ಅಯ್ಯೋ ಅಯ್ಯೋ.
ನೀನು ಓದ್ಕೋ ಓದ್ಕೋ. ಭಾಗ್ಯ ಬಂದ್ಯಾ? ಒಂದ್ ನಿಮಿಷ ಆಯ್ತು. ಬಾ ತಗೋ ಹಂಗೆ. ಏನಾಯ್ತು ಭಾಗ್ಯ? ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ತರ ಇದೆ. ಅದೇ ಅತ್ತೆ, ಏನಾಗುತ್ತೋ ಏನೋ ಅಂತಾನೆ ಯೋಚನೆ ಆಗ್ತಿದೆ. ಅಮ್ಮ ನೀನ್ ಏನು ವರಿ ಮಾಡ್ಬೇಡ, ಎಲ್ಲ ಚೆನ್ನಾಗಾಗತ್ತೆ. ಮಗಳೇ, ಜೀವನದಲ್ಲಿ ಎಷ್ಟೋ ಸವಾಲುಗಳನ್ನ ಆರಾಮಾಗಿ ಎದುರಿಸಿದ್ಯಾ ನೀನು. ಇದೊಂದು ದೊಡ್ಡ ವಿಷಯನೇ ನಿನಗೆ? ಯಾವುದೇ ರೀತಿಯಲ್ಲಿ ವರಿ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಹಲೋ ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಗುಡ್ ಮಾರ್ನಿಂಗ್ ಗೆಳತಿ. ಎಲ್ಲಿದ್ಯಾ ಫ್ರೆಂಡು? ಆಫೀಸಿಗೆ ಹೋದಿಯಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ ಗೆಳತಿ. ನೀವೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಪೂಜೆ ಮಾಡ್ತಾ ಇದ್ದೆ. ಏನು ಬೆಳಗ್ಗೆ ಬೆಳಗ್ಗೆ ತಾವು ನನ್ನನ್ನು ನೆನೆಸ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಅಂದ್ರೆ ನಾನು ಮೆಸೇಜ್ ಹಾಕಿದ್ರು ಅದಕ್ಕೆ ಉತ್ತರನೇ ಕೊಡಲ್ಲ, ನೋಡೋದು ಇಲ್ಲ. ಅಯ್ಯೋ ಹಾಗೇನು ಇಲ್ಲ ಗೆಳತಿ. ಈಗ ನಾನು ಫೋನ್ ಮಾಡಿದ ವಿಷಯ ಏನಂತಂದ್ರೆ, ಭಾಗ್ಯ ಅವ್ರು ಹೊರಟ್ರು ತಾನೆ? ಬರ್ತಾಳ್ ಇನ್ನೇನು ಹೊರಡ್ತಾ ಇದ್ದಾಳೆ. ಪ್ರಿಪೇರ್ ಆಗಿದ್ರೆ ತಾನೆ? ಅಯ್ಯೋ ಆ ಕತೆ ಕೇಳ್ಬೇಡ, ರಾತ್ರಿ ಎಲ್ಲ ಓದ್ತಾ ಇದ್ದಾಳೆ. ಇನ್ನೆಷ್ಟು ಹೇಳಿದೀನಿ, ಬೇಡ ಕಣೆ ಸುಸ್ತಾಗತ್ತೆ, ಹೋಗ್ ಮಲ್ಕೋ. ಓದ್ತೀನಿ, ಬೆಳಗಿನ ತನಕ ಓದ್ತೀನಿ ಅಂತ ಓದಿದ್ದೆ ಓದಿದ್ದು. ನಂಗೆ ತುಂಬಾ ಭಯ ಆಗ್ತಿದೆ ಫ್ರೆಂಡು. ಇವಳು ಯಾವ ಪಾಟಿ ಓದಿದಾಳೆ ಅಂದ್ರೆ ಅವಳು ಓದಿರೋದಿಕ್ಕೆ ಆ ಕೆಲಸ ತುಂಬಾ ಸಣ್ಣದೋ ಏನೋ ಅಂತ. ಅಯ್ಯೋ ಪಾಪ, ಭಾಗ್ಯ ಅವ್ರ ಕಾಲ್ ಯಾಕೆ ಎಳಿತೀರಾ ಗೆಳತಿ? ಓಹೋ ಪಾಪನಾ? ಹಾ ಸರಿ ಸರಿ ಗೆಳತಿ, ನಾನು ಇನ್ನೇನು ಆಫೀಸ್ ರೀಚ್ ಆಗ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಆಯ್ತಾಯ್ತು. ಸರಿ ಅತ್ತೆ ಮಾವ, ನಾ ಹೋಗಿ ಬರ್ತೀನಿ. ಹೋಗ್ಬಮ್ಮ, ಒಳ್ಳೇದಾಗಿ. ತನ್ಮಯ್, ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ತಿನ್ಕೊಂಡು ಹೋಗ್ಬಾರ್ದಾಯ್ತಾ? ಏನಮ್ಮ ತಿಂಡಿ? ಟೊಮ್ಯಾಟೊ ಬಾತು. ಅಮ್ಮ ನಂಗ್ ರೈಸ್ ಬೇಡ ಅಂತ ಹೇಳ್ದೆ ತಾನೆ, ತಿರ್ಗಾ ರೈಸ್ ಮಾಡಿದ್ಯಾ. ಇಟ್ಸ್ ನಾಟ್ ಓಕೆ ಅಮ್ಮ. ನನಗೆ ಓಟ್ಸ್ ಬೇಕು. ಅಯ್ಯೋ ಈಗ ಮತ್ ನಂಗೆ ಅದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಗುಂಡಣ್ಣ. ಸಾರಿ ತನ್ಮಯ್. ನೀನ್ ಮಾಡೋದೇನ್ ಬೇಡಮ್ಮ, ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ಅದೇನ್ ದೊಡ್ಡ ಕೆಲ್ಸ ಏನಲ್ಲ. ಒಂದ್ ಬೌಲಿಗೆ ಓಟ್ಸ್ ಹಾಕಿ, ಹಾಲ್ ಹಾಕಿ, ಒಂದ್ ಸ್ವಲ್ಪ ಫ್ರೂಟ್ಸ್ ಹಾಕಿದ್ರೆ ಮುಗೀತು. ಓಹೋ, ಏನಪ್ಪ ಅಡಿಗೆ ಎಲ್ಲ ಮಾಡೋದ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಮತ್ತೆ ನಾನಂದ್ರೆ ಸುಮ್ನೆನಾ? ಓಹೋ, ಆಯ್ತಪ್ಪ ಆಯ್ತು ದೊರೆ. ನಾಳೆಯಿಂದ ನಿಂದು ಬಾಸಿಂಗ್ ಎಲ್ಲ ಮುಗಿದ್ ಬರ್ತೀಯಲ್ಲ, ಬಂದ ಮೇಲೆ ದಿನ ನೀನೇ ಅಡಿಗೆ ಮಾಡ್ಬಿಡು, ನಮಗೇನ್ ಬರುತ್ತೆ ಸದ್ಯ. ಬಾಯ್, ನಾನು ಹೊರಡ್ತೀನಿ, ಬರ್ತೇನೆ. ಹುಷಾರು ಮಗಳೇ. ಹಾ. ಹಾಯ್, ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಯಾರಿದು? ನೆನ್ನೆಯಿಂದ ಮೆಸೇಜ್ ಮಾಡ್ತಿದಾರಲ್ಲ, ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಬೇರೆ ಕೊಡ್ತಾ ಇದ್ದಾರೆ. ಇರಬಹುದು. ಥ್ಯಾಂಕ್ ಯು ಸೋ ಮಚ್. ಏನೇ ಅದು
ಬೆಳಗ್ಗೆ ಬೆಳಗ್ಗೆ ಫೋನ್ ನೋಡ್ತಾ ಹಲ್ಕಿರ್ಕೊಂಡು ನಿಂತಿದೀಯಲ್ಲ. ಅಜ್ಜಿ, ಅದು ನೇಹ ಒಂದು ಕಾಮಿಡಿ ಕಳ್ಸಿದ್ಲು, ಅದನ್ನ ನೋಡ್ತಿದ್ದೆ. ಬೇರೆ ಕೆಲಸ ಇಲ್ವಾ? ನಿನಗೂ ಇಲ್ಲ ಅವಳಿಗೂ ಇಲ್ಲ. ಹೊತ್ತಾಗಿಲ್ಲ ಕಾಲೇಜ್ಗೆ? ಬೇಗ ತಯಾರಾಗಿ ಹೊರಡು. ಫೋನ್ ಎತ್ತಿಡಿ ಕಡೆ. ಕಾಮಿಡಿ ಅಂತೆ, ಕಾಮಿಡಿ. ನನಗೂ ಅದೇ ಕನ್ಫ್ಯೂಸ್ ಆಗ್ತಿದೆ. ಅಲ್ಲ, ನಾನು ಬ್ಲ್ಯಾಕ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣ್ತೀನಿ ಅಂತ ಇವ್ರಿಗೆ ಹೇಗೆ ಗೊತ್ತು? ಬ್ಲ್ಯಾಕೆ ಟ್ರೈ ಮಾಡ್ತೀನಿ. ಛೇ, ಈ ಇಂಟರ್ವ್ಯೂ ಒಳ್ಳೆ ಅಗ್ನಿ ಪರೀಕ್ಷೆ ಆಗಿದೆ. ಅದನ್ನು ತಪ್ಸೋಕ್ಕಾಗಲ್ಲ. ಎಲ್ಲ ನನ್ನ ಕಂಟ್ರೋಲ್ ಮೀರಿ ನಡೆದು ಹೋಯ್ತು. ಭಾಗ್ಯ ಇಂಟರ್ವ್ಯೂನ ಅಟೆಂಡ್ ಮಾಡಲೇಬೇಕು. ಅವರು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಅವ್ರು ಕೆಲಸ ಕೊಡೋಕ್ಕಾಗಲ್ಲ. ಏನು ಮಾಡೋದು? ಅಲ್ಲ, ನಾನಾದರೂ ಭಾಗ್ಯನ ಟ್ರೈನ್ ಮಾಡಿದಿದ್ರೆ ಇಂಟರ್ವ್ಯೂಲಿ ಪಾಸ್ ಆಗ್ಬೋದಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಭಾಗ್ಯನ ಹೆಲ್ಪ್ ಮಾಡೋ ಹಾಗಿಲ್ಲ ಅಂತ ಅಪ್ಪ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ನನ್ನ ಕೈ ಕಟ್ ಹಾಕ್ದಾಗ ಆಗಿದೆ. ಎಲ್ಲ ನನ್ನ ಕಣ್ಣು ಮುಂದೆನೇ ನಡೀತಾ ಇದ್ರು, ಏನು ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಮೋರ್ ಓವರ್, ಭಾಗ್ಯಂಗೆ ಈ ಥರ ಕಾರ್ಪೊರೇಟ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಗೊತ್ತಿಲ್ಲ. ಏನು ಪ್ರಿಪೇರ್ ಆಗ್ತಾರೋ, ಏನು ಹೇಳ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರಿಗಿಂತ ಜಾಸ್ತಿ ಟೆನ್ಷನ್ ನನಗಾಗ್ತಾ ಇದೆ. ಹಾಯ್ ಬ್ರದರ್. ಹಲೋ ಬ್ರದರ್. ಏನ್ ಬ್ರದರ್, ಅವಾಗಲೇ ನೋಡ್ತಿದ್ದೆ ಒಳ್ಳೆ ಕೆಂಡದ ಮೇಲೆ ನಡೆಯೋ ತರ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದ್ರಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಎನಿ ಪ್ರಾಬ್ಲಮ್ ಇದೆ ಬ್ರದರ್. ನಮ್ಮ ಟ್ರಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಅದು ಹೇಗೆ ಪ್ರಿಪೇರ್ ಆಗ್ತಾರೋ, ಏನು ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಟೆನ್ಷನ್ ತಡೆಯೋಕ್ಕಾಗ್ತಾ ಇಲ್ಲ ಬ್ರದರ್. ವಾಟ್? ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾ? ಅಲ್ಲ ಬ್ರದರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ನೀವೇ ಭಾಗ್ಯನ ಅಪಾಯಿಂಟ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ. ಆಮೇಲೆ ನಾನು ಆಫೀಸ್ ಪೋರ್ಟಲಲ್ಲೂ ಚೆಕ್ ಮಾಡಿದೆ, ಈ ಪೊಸಿಷನ್ಗೆ ಓಪನಿಂಗ್ ಇತ್ತು ಅಂತ ಇತ್ತು. ಏನಕ್ಕೆ ಬ್ರದರ್, ಏನಾಯ್ತು? ಅಯ್ಯೋ ಬ್ರದರ್, ಅದೊಂದು ದೊಡ್ಡ ಕಥೆ. ಈ ಟೆನ್ಷನಲ್ಲಿ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಇನ್ನೊಂದು ದಿವಸ ಹೇಳ್ತೀನಿ ಬಿಡಿ. ಈ ಆದಿ ಬ್ರದರ್ ಯಾವಾಗಲೂ ನನಗೆ ಹೇಳ್ದೇನೆ ಎಲ್ಲ ಕೆಲಸನೂ ಮಾಡ್ತಾರೆ. ಆಮೇಲೆ ಏನಾದರೂ ಕೇಳಿದ್ರೆ, ಅಯ್ಯೋ ಅದೊಂದು ದೊಡ್ಡ ಕತೆ ಬ್ರದರ್, ಮತ್ತೆ ಯಾವಾಗಲಾದರೂ ಹೇಳ್ತೀನಿ ಅಂತ ಹೇಳ್ತಾರೆ. ಇದೇ ಆಯ್ತು ಯಾವಾಗಲೂ. ನಿನ್ನೆ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾದಾಗ್ಲಿಂದ ನನಗೆ ಸ್ವಲ್ಪ ರಿಲೀಫ್ ಸಿಗ್ತಿದೆ. ಆದರೆ ಈಗ ನೋಡಿದ್ರೆ ಆದಿ ಬ್ರದರ್ ಹೇಳೋ ಪ್ರಕಾರ ಭಾಗ್ಯ ಅದೇ ಪೊಸಿಷನ್ಗೆ ಅಪ್ಲೈ ಮಾಡಿದ್ದಾಳೆ. ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ತಿದ್ದಾಳಂತೆ. ಏನು ನಾಟಕ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ನನ್ನ ಕರ್ಮ. ಎಲ್ಲಿಗೆ ಹೋದ್ರೂ ಕಾಲಿಗೆ ಸಿಕ್ಕಾಕೊಳ್ಳೋ ಬಳ್ಳಿ ಥರ ಆಗಿದ್ದಾಳೆ ಈ ಭಾಗ್ಯ. ಬಂದು ನನಗೇ ಸಿಗ್ತಾನೆ. ಇನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದೇ ಆಫೀಸಿಗೆ ಬಂದ್ರಂತೂ ವೇಟ್ ತಂಡ ವೇಟ್. ಭಾಗ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು ಅಂತಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅದನ್ನ ಪಾಸ್ ಮಾಡಬೇಕು. ಆ ಎಮ್ಮೆ ಈ ಕಾರ್ಪೊರೇಟ್ ಆಫೀಸ್ ಇಂಟರ್ವ್ಯೂ ಎಲ್ಲ ಪಾಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಹೆಬ್ಬಾವ್ ಬೇಕಿದ್ರೆ ಡಾನ್ಸ್ ಮಾಡಿದ್ರು ಮಾಡ್ಬಿಡತ್ತೆ. ಬಟ್ ಈ ಎಮ್ಮೆ ಭಾಗ್ಯ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿಗೆ ಒಂದು ಕೆಲ್ಸದ ಕಥೆ ಮುಗ್ದಂಗೆ. ಭಗವಂತ, ನನಗೆ 2 ಆಸೆಗಳಿದೆ. ಅದನ್ನೇ ನಿನ್ನ ಹತ್ರ ಬೇಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀ ನನ್ನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ ಭಗವಂತ. ಮೊದಲನೇದು, ನನ್ನ ಸೊಸೆ ಭಾಗ್ಯ ಕೆಲ್ಸದ ಪರೀಕ್ಷೆ ಕೊಡಕ್ ಹೋಗಿದ್ದಾಳೆ. ಆ ಪರೀಕ್ಷೆ ಚೆನ್ನಾಗಾಗ್ಲಿ ತಂದೆ. ಆ ಕೆಲಸ ಅವಳಿಗೆ ಸಿಗೋ ಹಾಗೆ ಮಾಡು ದಯವಿಟ್ಟು. ಮೊದಲನೇದು ಕೆಲ್ಸದ್ದಾದ್ರೆ, 2ನೇದು ಅವಳ ಜೀವನದ ಪ್ರಶ್ನೆ.
ಅವಳನ್ನ ಈ ಥರ ಒಂಟಿಯಾಗಿ ನನಗೆ ನೋಡೋಕ್ಕಾಗ್ತಿಲ್ಲ ತಂದೆ. ನಾನು ಹೋಗ್ತೀನಿ, ಅವಳ ಜೊತೆಗೆ ನಾನಿದ್ದೀನಿ, ನಮ್ಮ ಯಜಮಾನ್ರಿದ್ದಾರೆ, ಮುತ್ತಿನಂತ 2 ಮಕ್ಕಳಿವೆ. ಹೌದು, ಅದು ನಿಜ. ಆದ್ರೆ ಅವಳ ಜೀವನ ಪರ್ಯಂತ ನಮ್ಮನ್ನ ನಂಬ್ಕೊಂಡು ಬಾಳಕ್ ಆಗತ್ತ ತಂದೆ? ಅವಳಿಗೆ ಆದ ಒಂದು ಆಸರೆ ಬೇಕಲ್ವಾ? ನನಗೆ ನನ್ನ ಭಾಗ್ಯ ಮತ್ತೆ ಆದಿ ಒಂದಾಗ್ಬೇಕು ಅಂತ ಆಸೆ ತಂದೆ. ಅದು ಆಗ್ತಿದೆ ಕೂಡ. ಮಧ್ಯ ಅವರಿಬ್ಬರನ್ನ ದೂರ ಮಾಡಕ್ಕೆ ಏನೇನೋ ವಿಷಯಗಳಿಗೆ ಬಂತು, ಮನಸ್ತಾಪಗಳು ಬಂತು. ಆದ್ರೆ ಎಲ್ಲಾನು ತಾನಾಗೆ ಸರಿನೂ ಹೋಗ್ತಿದೆ. ಇದೆಲ್ಲ ಕಾಕತಾಳೀಯ ಅಂತ ನಾನಂತೂ ಒಪ್ಪಲ್ಲ. ಇದೆಲ್ಲ ನೀನೇ ನಿಂತು ಮಾಡಿಸ್ತಿದೀಯ ಅಂತ ನಾನು ನಂಬಿದ್ದೀನಿ. ಭಾಗ್ಯಂಗೊಂದು ಆಸರೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದೇ ಆಸೆ ನಿನಗೂ ಇದೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ನನ್ನ ಭಾಗ್ಯನ ಆ ದಿನ ಒಂದು ಮಾಡು ತಂದೆ. ಪಾಪ ಆ ಹೆಣ್ಮಗಳು ನಮಗೋಸ್ಕರ ಇಷ್ಟು ವರ್ಷ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಇನ್ನು ಮುಂದೆ ಅದು ನೆಮ್ಮದಿಯಾಗಿ ಖುಷಿಯಾಗಿರೋ ಥರ ಮಾಡು ತಂದೆ. ನಿನ್ನೆ ನಂಬಿದ್ದೀನಿ. ಅರೆ, ಅನ್ನೋನ್ ನಂಬರು. ನನ್ಗೆ ಯಾರು ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾಯ್ ಆದಿ, ನಾನು ಸೌಂದರ್ಯ ಮಾತಾಡ್ತಾ ಇರೋದು. ಸೌಂದರ್ಯನಾ? ಯಾವ ಸೌಂದರ್ಯ? ಗೊತ್ತಾಗಿಲ್ವಾ? ಅದೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಆ ಸೌಂದರ್ಯ. ಓ, ನೀವಾ? ಸಾರಿ, ಮರ್ತ್ಬಿಟ್ಟಿದ್ದೆ. ಹಬ್ಬ, ನೆನ್ಪಿದ್ದೀನಲ್ಲ, ಮರ್ತೇ ಬಿಟ್ರೇನೋ ಅನ್ಕೊಂಡಿದ್ದೆ. ಇಲ್ಲ, ನೀವು ನೆನಪಿದ್ದೀರ ನನಗೆ. ನಿಮ್ಮ ಹೆಸರು ಮರ್ತ್ಬಿಟ್ಟಿದ್ದೆ ಅಷ್ಟೇ. ಹೆಸರಲ್ಲೇನಿದೆ ಬಿಡಿ, ನಾನು ನೆನಪಿದ್ರೆ ಸಾಕು. ಮತ್ತೆ ಏನು ಮಾಡ್ತಿದ್ದೀರಾ? ಆಫೀಸಲ್ಲಿದ್ದೀನಿ. ಅದು ನಂಗೆ ಗೊತ್ತಿದೆ. ನೀವು ಫೋನ್ ಮಾಡ್ತೀರಾ ಅನ್ಕೊಂಡಿದ್ದೆ, ಆದರೆ ನಿಮ್ಮಿಂದ ಫೋನೇ ಬರಲಿಲ್ಲ. ಪಾಪ, ನೀವು ತುಂಬ ಬ್ಯುಸಿ ಇರ್ತೀರಲ್ಲ, ಅದಕ್ಕೆ ನಾನೇ ಕಾಲ್ ಮಾಡಿದೆ. ಅಲ್ಲ, ನಾನು ನಿಮಗೆ ಕಾಲ್ ಮಾಡೋಕ್ಕೆ ನಿಮ್ಮ ನಂಬರೇ ಇರಲಿಲ್ವಲ್ಲ ನನ್ನ ಹತ್ರ. ಕಾಲ್ ಮಾಡೋ ಮನ್ಸಿದ್ರೆ ನಂಬರ್ ಸಿಗೋದೇ ಏನು ಕಷ್ಟ ಅಲ್ಲ ಬಿಡಿ. ಅಂದರೆ ಅವತ್ತು ನಾನು ಫೋನ್ ಮಾಡಿದ್ದು ಇದೇ ನಂಬರಿಂದ ಅಲ್ವಾ? ನಿಮ್ಮ ಕಾಲ್ ಲಿಸ್ಟಲ್ಲಿ ನನ್ನ ನಂಬರ್ ಈಗಲೂ ಇರುತ್ತೆ. ಓ, ಸಾರಿ, ಹೌದಲ್ವಾ? ನಾನು ಮರ್ತೇ ಬಿಟ್ಟಿದ್ದೆ ನೋಡಿ. ಎಷ್ಟೊಂದು ಮರುವು ಆದಿ ನಿಮಗೆ, ಎಲ್ಲನೂ ಮರ್ತು ಬಿಡ್ತೀರಲ್ಲ. ಏನೋ ಪುಣ್ಯ, ನಾನಿವತ್ತು ಫೋನ್ ಮಾಡಿದ್ದೀನಿ. ನನ್ನ ಹೆಸರು ಮರ್ತರು ನಾನು ನಿಮಗೆ ನೆನಪಿದ್ದೀನಿ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ನನ್ನನ್ನು ಮರಿತಿದ್ರೇನೋ. ಇಲ್ಲ, ನಾನು ಅಂತ ಏನು ದೊಡ್ಡ ಮರುಗುಳಿ ಏನಲ್ಲ. ಆದರೆ ಕೆಲವೊಂದ್ಸಲ ಮರಿತೀನಿ ಅಷ್ಟೆ. ಸರಿ, ನೀವು ನನ್ನ ಮರೆಯೋ ಮೊದಲೇ ನಾವಿಬ್ರು ಒಂದ್ಸರಿ ಮೀಟ್ ಮಾಡ್ಬೋದಾ? ಯಾಕೆ? ಅಮೆರಿಕದ ಪ್ರೆಸಿಡೆಂಟು ಭಾರತದ ಮೇಲೆ ಜಾಸ್ತಿ ಟಾರಿಫ್ ಹಾಕಿದಾರಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಓ, ಅದಕ್ಕಾದ್ರೆ ಖಂಡಿತ ಮೀಟ್ ಮಾಡ್ಬೋದು ನೋಡಿ. ದೇಶ ಮುಖ್ಯ ಅಲ್ವಾ? ಆದಿ, ಸಾರಿ, ಫ್ರೀ ಇದ್ದಾಗ ಹೇಳ್ತೀನಿ. ಪ್ಲಾನ್ ಮಾಡ್ಕೊಂಡು ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಭಾಗ್ಯ, ರೆಡಿನಾ? ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರ ತಾನೆ? ಆದಿಯವರೇ, ದಯವಿಟ್ಟು ಅದೊಂದನ್ನು ಮಾತ್ರ ನನ್ನ ಹತ್ರ ಕೇಳ್ಬೇಡಿ. ಅದನ್ನ ಕೇಳಿ ಸಾಕಾಗಿ ಹೋಗಿದೆ. ಇಂಟರ್ವ್ಯೂಗೆ ನಾನು ಅದೇನು ಪ್ರಿಪೇರ್ ಆಗಿದ್ದೀನೋ ಆ ದೇವ್ರಿಗೆ ಗೊತ್ತು. ಸಾರಿ ಭಾಗ್ಯ, ಇಂಟರ್ವ್ಯೂ ಒಂದು ಆಗೋವರೆಗೂ ನಂಗೆ ತುಂಬ ಟೆನ್ಷನ್. ನೀವು ಸ್ಟ್ರೆಸ್ ಮಾಡ್ಕೋಬೇಡಿ, ನೀವು ಚೆನ್ನಾಗೇ ಮಾಡ್ತೀರಾ. ಐ ನೋ. ಏನು ಟೆನ್ಷನಾ ನಿಮ್ಗ? ನಿಮಗೆ ಯಾಕೆ ಟೆನ್ಷನ್ ಆದಿಯವ್ರೆ? ಟೆನ್ಷನ್ ಆಗಬೇಕಾಗಿರೋದು ನನಗೆ ತಾನೆ. ಮೊದಲು ನನ್ನನ್ನು ಈ ಕೆಲ್ಸಕ್ಕೆ ಸೇರಿಸಿ ಆಮೇಲೆ ಬೇಡ ಅಂಥೇಳಿ ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ನಿಲ್ಸಿರೋದು ನೀವೇ ತಾನೆ. ಇಷ್ಟೆಲ್ಲ ಆದಮೇಲೆ ಟೆನ್ಷನ್ ಯಾರಿಗಿರಬೇಕು, ನನಗ ನಿಮ್ಗ? ಐ ಆಮ್ ರಿಯಲಿ ಸಾರಿ ಭಾಗ್ಯ. ಈಗ ಹಳೆ ವಿಷಯ ಎಲ್ಲ ಯಾಕೆ? ನನ್ನಿಂದ ತಪ್ಪಾಗಿದೆ, ನನಗೆ ಗೊತ್ತು.
ಐ ಆಮ್ ರಿಯಲಿ ಸಾರಿ. ಅದೇವ್ರೆ ಸಾಕು, ಸಾರಿ ಕೇಳೋದನ್ನ ನಿಲ್ಲಿಸ್ಬಿಡಿ ಪ್ಲೀಸ್. ನನಗೂ ಸಾಕಾಗೋಗಿದೆ. ಮೊನ್ನೆಯಿಂದ ಏನು ನಡೀತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅದೆಲ್ಲ ಬಿಡಿ, ಈಗ ಇಂಟರ್ವ್ಯೂ ನಡೀತಾ ಇರೋ ಜಾಗ ಎಲ್ಲಿ ಅಂತ ಹೇಳ್ತೀರಾ? ಓ, ನಾನು ಜಾಗ ತೋರಿಸೋದೇ ಮರ್ತ್ಬಿಟ್ನಲ್ಲ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ದೇವ್ರೆ, ನೀವೇನು ಕರ್ಕೊಂಡು ಹೋಗೋದು ಬೇಡ. ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಸಾಕು, ನಾನೇ ಹೋಗ್ತೀನಿ. ನೋಡಿ, ಹೀಗೆ ಮುಂದೆ ಹೋಗಿ ಲೆಫ್ಟಲ್ಲಿ ಹೋದರೆ ಒಂದು ಕ್ಯಾಬಿನ್ ಇದೆಯಲ್ಲ, ಅಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ಹಾಗೆ ಇಲ್ಲಿ ಕೂತಿದಾರಲ್ಲ, ಇವರೆಲ್ಲ ಇಂಟರ್ವ್ಯೂ ಬಂದಿರೋದು. ನೀವು ಇಲ್ಲಿ ಕೂತಿರಿ, ಅವರೇ ಬಂದು ಕರೀತಾರೆ. ಕರೆದ ಮೇಲೆ ಕ್ಯಾಬಿನ್ ಒಳಗಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಇಷ್ಟೊಂದು ಜನ ಬಂದಿದ್ದಾರಾ? ಹಾಗಾದರೆ ನಾನು ತುಂಬ ಈಸಿಯಾಗಿ ಪಾಸ್ ಆಗಿಬಿಡ್ತೀನಿ. ಕಮಾನ್ ಭಾಗ್ಯ, ದಟ್ಸ್ ದ ಸ್ಪಿರಿಟ್. ಸೂಪರ್. ನೀವು ಈ ಕಾನ್ಫಿಡೆನ್ಸ್ ಇದ್ರೆ ನೀವು ಪಕ್ಕ ಪಾಸ್ ಆಗ್ತೀರಾ ಬಿಡಿ. ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ನೀವೇ ಪಕ್ಕ ಸೆಲೆಕ್ಟ್ ಆಗ್ತೀರಾ ಅಂತ. ಆಲ್ ದ ಬೆಸ್ಟ್ ಭಾಗ್ಯ, ಜಸ್ಟ್ ಕಿಲ್ ಇಟ್. ನಾನು ಕ್ಯಾಬಿನಲ್ಲಿ ಇರ್ತೀನಿ, ಇಂಟರ್ವ್ಯೂ ಮುಗಿಸ್ಕೊಂಡು ಬನ್ನಿ, ನಾನು ಅಲ್ಲೇ ಸಿಗ್ತೀನಿ. ಹಾಂ ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ಏನಪ್ಪ ಇದು, ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ಇಂಟರ್ವ್ಯೂ ತುಂಬ ಕಷ್ಟ ಇದೆ ಅಂತ ಅನ್ಸುತ್ತೆ. ಏನು ಮಾಡಲಿ ದೇವ್ರೆ, ನಾನು ನಿಜವಾಗ್ಲೂ ಪಾಸ್ ಆಗ್ತೀನಾ?